ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ 2 ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಎಲ್ಲಾ ಒಂದು ಫಲಾನುಭವಿಗಳು ವಿಡಿಯೋ ಕೊನೆವರೆಗೂ ನೋಡಿ, ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಏನ್ ಬಂದಿರುವಂತಹ 2 ಭರ್ಜರಿ ಗುಡ್ ನ್ಯೂಸ್ ಏನು ಅಂತ. ಮತ್ತೆ ಯಾರು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ, ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಲೇ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಬಿಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ 2 ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಈಗ ಬಂದಿರುವಂತಹ 2 ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಷ್ಟು ದಿನ ನಿಮ್ಗೆ ಏನ್ ಮಾಡ್ತಿದ್ರು, 5 kg ಅಕ್ಕಿ ಕೊಡ್ತಿದ್ರು, ಮತ್ತೆ ಇನ್ನು 5 kg ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡ್ತಿದ್ರು. ಈಗ ನೀವು ಈ ತಿಂಗಳಲ್ಲಿ ಒಂದು 5 kg ಅಕ್ಕಿ ತಗೊಂಡಿದ್ದೀರಾ ಅಂದ್ರೆ ನಿಮ್ಗೆ ನೆಕ್ಸ್ಟ್ ತಿಂಗಳಲ್ಲಿ ಅದರದ್ದು ಉಳಿದ 5 kg ಅಕ್ಕಿದು ಹಣ ಆದ್ರೆ ಜಮಾ ಮಾಡ್ತಿದ್ರು. ಒಂದೊಂದು ತಿಂಗಳು ಡಿಲೇ ಮಾಡಿಬಿಟ್ಟು ಹಣ ಆದ್ರೆ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಮಾಡ್ತಿದ್ರು. ಈಗ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ, ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಮತ್ತೆ ಬಂದಿರುವಂತಹ 2ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋಣ. ಈಗ ಬಂದಿರುವಂತಹ ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ನಿಮ್ಗೆ ಇನ್ಮುಂದೆ 10 kg ಅಕ್ಕಿನೇ ಕೊಡೋದಕ್ಕೆ ಒಂದು ಪ್ಲಾನ್ ಮಾಡ್ತಿದಾರಂತೆ ಸರ್ಕಾರ. ಈಗ ಏನ್ ಮಾಡ್ತಾರಂದ್ರೆ, ಕೇಂದ್ರ ಸರ್ಕಾರದ ಜೊತೆ ಮೀಟಿಂಗ್ ಅಲ್ಲಿ ಮಾತಾಡ್ಬಿಟ್ಟು ಅವ್ರ ಜೊತೆ ಅವರನ್ನ ರಿಕ್ವೆಸ್ಟ್ ಮಾಡಿ, ನಿಮಗೆ ಇನ್ಮುಂದೆ 10 kg ಅಕ್ಕಿನೇ ಕೊಡೋ ರೀತಿ ಆದ್ರೆ ಮಾಡ್ತಾರಂತೆ. ಇದು ಬರ್ತಿರುವಂತಹ ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಫಲಾನುಭವಿಗಳಿಗೆ. ಆದ್ರೆ ಸಾಕಷ್ಟು ಜನ ಫಲಾನುಭವಿಗಳು, ಇಲ್ಲ ನಮ್ಗೆ ಬೇಡ, ನಮ್ಗೆ 5 kg ಅಕ್ಕಿನೇ ಕೊಡ್ಲಿ, ಇನ್ನೊಂದು 5 kg ಹಣನೇ ಕೊಡ್ಲಿ, ನಾವು ಬೇರೆ ಅಕ್ಕಿ ತಗೊಂತೀವಿ, ನಮ್ಗೆ ಡಿಪೋ ಅಕ್ಕಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಕೆಲವರು ಕಾಮೆಂಟ್ ಮಾಡ್ತಿರ್ತಾರೆ. ಆದ್ರೆ ಸರ್ಕಾರದ ಕಡೆಯಿಂದ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಂದ್ರೆ, ಕೇಂದ್ರ ಸರ್ಕಾರದ ಜೊತೆ ಮೀಟಿಂಗ್ ನಡೆಸ್ತಾರಂತೆ. ಮೀಟಿಂಗ್ ಅಲ್ಲಿ ಕೇಂದ್ರ ಸರ್ಕಾರದವ್ರು ಏನಾದ್ರು ಒಪ್ಕೊಂಡಿದ್ದಾರೆ ಅಂದ್ರೆ, ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ 10 kg ಅಕ್ಕಿನೇ ಬರುತ್ತೆ. ಅವ್ರ ಬಳಿನೇ ಅಕ್ಕಿ ಏನಾದ್ರು ತಗೊಂತಾರೆ ಇವರು, ಕೇಂದ್ರ ಸರ್ಕಾರದ ಬಳಿನೇ. ಅವಾಗ ಕಡಿಮೆ ರೇಟ್ಗೆ ಸಿಗುತ್ತೆ. ಈಗ ಬೇರೆ ಒಂದು ರಾಜ್ಯಗಳಲ್ಲೆಲ್ಲ ಕೇಳ್ತಿದ್ರೆ ಅಲ್ಲೇನಾಗ್ತಿದೆ ಅಂದ್ರೆ, ಬೇರೆ ರಾಜ್ಯದವರು ತುಂಬಾ ರೇಟ್ ಹೇಳ್ತಿದಾರಂತೆ ಅಕ್ಕಿಯನ್ನ. ಅದರಿಂದ ಅವರು ನಿಮ್ಗೆ ಪರ್ಚೇಸ್ ಮಾಡಿ ಕೊಡಕ್ ಆಗ್ತಿಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಅವ್ರ ಕಡೆಯಿಂದ ಒಪ್ಪಿಗೆ ಬಂದಿದೆ ಅಂದ್ರೆ, ನಿಮ್ಗೆ 10 kg ಅಕ್ಕಿನೇ ಕೊಡೋದಕ್ಕಾದ್ರೆ ಪ್ಲಾನ್ ಮಾಡ್ತಿದಾರಂತೆ. ಓಕೆನಾ? ಈಗ ಮೀಟಿಂಗ್ ನಡೆದ್ಮೇಲೆ, ಮೀಟಿಂಗ್ ಅಲ್ಲೆಲ್ಲ ಓಕೆ ಆಗಿದೆ ಅಂದ್ರೆ, ನಿಮ್ಗೆ ಇನ್ನೊಂದು 2 ತಿಂಗಳು ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಇನ್ನೊಂದು 2 ತಿಂಗಳಲ್ಲಿ ನಿಮ್ಗೆ ಅಕ್ಕಿನೇ ಸಿಗುತ್ತೆ. 10 kg ಅಕ್ಕಿನೇ ಆದ್ರೆ ಕೊಡ್ತಾರಂತೆ. ಇದು ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಈಗ ಬಂದಿರುವಂತಹ 2ನೇ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಸ್ನೇಹಿತರೆ, ನಿಮ್ಗೆ ಬಂದಿರುವಂತಹ ಒಂದು 2ನೇ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಲ್ಲಿ ನಿಮ್ಗೆ ಏನಾಗ್ತಿದೆ ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಹಣ ಇಷ್ಟು ದಿನ ಬರುತ್ತೋ ಬರಲ್ವೋ ಅನ್ನುವಂತಹ ಗೊಂದಲಗಳಲ್ಲಾದ್ರೆ ಇದ್ರಿ. MP ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದ ಸಾಕಷ್ಟು ಜನ ಫಲಾನುಭವಿಗಳಿಗೆ MP ಎಲೆಕ್ಷನ್ ಸ್ಟಾರ್ಟ್ ಆಯ್ತು, ರಿಸಲ್ಟ್ ಬಂತು, ಎಲ್ಲ ಆಯ್ತು, ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಬಂದಿರ್ಲಿಲ್ಲ. ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ಬಿಡ್ತಾರೆ ಅಂತ ಒಂದು ಆಪೋಸಿಷನ್ ಪಾರ್ಟಿ ಕಡೆಯಿಂದ ಆಗಿರ್ಬೋದು ಕೆಲವರೆಲ್ಲ ಆರೋಪ ಆದ್ರೆ ಮಾಡ್ತಿದ್ರು. ಈಗ ಇಲ್ಲೇನಾಗಿದೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳನ್ನಾದ್ರೆ ಮುಂದುವರಿಸ್ತಿದ್ದಾರೆ. ಇಲ್ಲಿ ನಿಮ್ಗೆ ಗ್ಯಾರಂಟಿ ಯೋಜನೆಗಳಾದ್ರೆ ಮುಂದುವರಿಯಲಿವೆ. ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ನಿನ್ನೆ ಎಲ್ಲರಿಗೂ ಜಮಾ ಆಗಿದೆ, ಮೊನ್ನೆ ಜಮಾ ಆಗಿದೆ. ಕಳೆದ ಒಂದು 4-5 ದಿನದಿಂದ ಹಣ ಆದ್ರೆ ಜಮಾ ಆಗ್ತಿದೆ. ಪೆಂಡಿಂಗ್ ಹಣ ಯಾರ್ದಿದೆಯೋ ಅವ್ರಿಗೆ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಿದೆ. ಒಂದ್ 2-3 ತಿಂಗಳ ಹಣ ಏನಾದ್ರೂ ಯಾರಿಗಾದ್ರೂ ಬರ್ದೇ ಇದ್ದೋಗಿದ್ರೆ ಅಂತವ್ರಿಗೂ ಕೂಡ ಹಣ ಜಮಾ ಆಗ್ತಿದೆ, ಅನ್ನಭಾಗ್ಯ ಯೋಜನೆಯ ಹಣ. ಈಗ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಿದ್ಯಾ ಬರ್ತಿಲ್ಲ ಅನ್ನೋದು ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗ್ತಿದ್ಯಾ ಇಲ್ಲ ಅನ್ನೋದನ್ನ. ನಿಮಗೆ ಈ ವಿಡಿಯೋ ನೋಡ್ತಿರೋ ಅವ್ರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದ್ಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗ್ತಿದೆ, ಯುವ ನಿಧಿ ಯೋಜನೆಯ ಹಣ ಜಮಾ ಆಗ್ತಿದೆ ಅನ್ನೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಶೀಘ್ರದಲ್ಲೇ ಜಮಾ ಆಗೇ ಆಗುತ್ತೆ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಹಣ ಬರ್ತಿದ್ಯಾ ಬರ್ತಿಲ್ಲ ಅನ್ನೋದು.